ಮೋಟಗಾನಹಳ್ಳಿ ಗ್ರಾಮದಲ್ಲಿ ದಿವಂಗತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರ 99ನೇ ವರ್ಷದ ಜನ್ಮ ದಿನಾಚರಣೆ. ಮಾಗಡಿ ತಾಲೂಕು ಸೋಲೂರು ಹೋಬಳಿ ಮೋಟಗಾನಹಳ್ಳಿ ಗ್ರಾಮದ ಬಿಜೆಪಿ ಮುಖಂಡ ಮಹದೇವಯ್ಯ ಅವರು ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿಯವರ ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿ ಸುಮಾರು 20 ವರ್ಷಗಳಿಂದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮದಿನವನ್ನು ವಿಭಿನ್ನವಾಗಿ ಸಮಾಜ ಸೇವೆ ಮಾಡುವ ಮೂಲಕ ಮೋಟಗಾನಹಳ್ಳಿ ಗ್ರಾಮದಲ್ಲಿ ಆಚರಿಸಿಕೊಂಡು ಬಂದಿದ್ದಾರೆ. ಹೌದು ವೀಕ್ಷಕರೇ, ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿಯವರ ಆಡಳಿತ ಅಧಿಕಾರದ ಕಾರ್ಯವೈಖರಿ ಇಂದಿನ ದೇಶದ ಯುವಜನತೆಗೆ ಮಾದರಿ. ಅಂತಹ ವ್ಯಕ್ತಿಯನ್ನು ಸುಮಾರು 20 ವರ್ಷಗಳಿಂದ ಅವರು ಅವರ ಜನ್ಮ ದಿನದಂದು ಯಾರ ಸಹಾಯವನ್ನು ಪಡೆಯದೆ ಅವರ ಸ್ವಂತ ಹಣದಿಂದ ವೃದ್ಧರಿಗೆ ಶಾಲು, ಬೆಡ್ಶೀಟ್, ಮಹಿಳೆಯರಿಗೆ ಸೀರೆಗಳನ್ನು ಕೊಡುವುದರ ಮೂಲಕ ಅದರ ಜೊತೆಗೆ ಅನ್ನ ಸಂತರ್ಪಣೆ ಮಾಡುತ್ತಾ ಈ ರೀತಿಯಾಗಿ ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ದೇಶದ ಮಾಜಿ ದಿವಂಗತ ಪ್ರಧಾನಿ ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮದಿನವನ್ನು ದೇಶಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಮೋಟಗಾನಹಳ್ಳಿ ಗ್ರಾಮದಲ್ಲಿ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಮೋಟಗಾನಹಳ್ಳಿ ಗ್ರಾಮದ 62 ವರ್ಷದ ಮಹದೇವಯ್ಯನವರು ಈ ನುಡಿನಮನ ಕಾರ್ಯಕ್ರಮದಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಂವಿ ನಾಗರಾಜ್, ಕಾರ್ಯಕ್ರಮ ಆಯೋಜಕರಾದ ಮಹದೇವಯ್ಯ ಮತ್ತು ನೀಲಕಂಠ, ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಆರ್ ಶಿವಕುಮಾರ್, ಬಿಜೆಪಿ ಮಂಡಲ ಅಧ್ಯಕ್ಷ ಹೇಮಂತ್ ಕುಮಾರ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಹೇಶ್, ಅಚ್ಯುತಪ್ಪ ಶಾಸ್ತ್ರಿ, ಬಿಜೆಪಿ ಮುಖಂಡರಾದ ಬೃಂಗೇಶ್, ಎಂಆರ್, ರೇಣುಕಪ್ಪ, ರೇವಣ್ಣ ಸಿದ್ದಯ್ಯ, ಹನುಮಂತಪ್ಪ, ರಾಜಣ್ಣ, ಜಯಣ್ಣ, ಮುತ್ತುರಾಜು ಸೇರಿದಂತೆ ನೂರಾರು ಗ್ರಾಮಸ್ಥರು ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಹಾಗೂ ದೇಶದ ಅಂತ್ಯಂತ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ವಾಜಪೇಯಿ ಸಮಾಧಿಗೆ ತೆರಳಿ ಅವ್ರನ್ನ ಹುಟ್ಟುಹಬ್ಬವನ್ನು ಆಚರಿಸ್ತಾ, ಅದೇ ರೀತಿ ನಮ್ಮ ಮೋಟಗಾನಹಳ್ಳಿಯಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಈ ಒಂದು ಹಳ್ಳಿಲಿ ನಮ್ಮ ವಾಜಪೇಯಿ ಎಂದು ಹೆಸರಾಗಿರ್ತಕ್ಕಂಥ ಮಹದೇವಣ್ಣನವರು 99ನೇ ಹುಟ್ಟುಹಬ್ಬದ AB ವಾಜಪೇಯಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇದು ಯಾಕಂದರೆ ಎಲ್ಲರಿಗೂ ಅಜಾತಶತ್ರು ಅಂತಕ್ಕಂಥದ್ದು ಮನವರಿಕೆ ಆಗಿದೆ. ಎಲ್ಲ ಪಕ್ಷದವರು ಅವ್ರು ಗೌರವಿಸಿದ್ದಾರೆ. ಒಳ್ಳೆ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಮಹದೇವಣ್ಣವರು, ರೇವಣ್ಣವರು, ನೀಲಕಂಠವರು ಎಲ್ಲರೂ ಸೇರಿ ಮೋಟಗಾನಹಳ್ಳಿ ಗ್ರಾಮದವರು ಎಲ್ಲರೂ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸರ್, ಏನಂತಾರೆ ಇವತ್ತು ಗ್ರಾಮೀಣ ಪರಿಸರ ಮತ್ತು ಮೋಟಗಾನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನೆಲಮಂಗಲ ತಾಲೂಕಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಏನು ಹೇಳ್ತೀರಾ ಅವರು? ಯಾಕಂದರೆ ಇದು ನಮ್ಮ ನಿರಂತರವಾಗಿ ನಮ್ಮ ಮಹದೇವಣ್ಣವರು ಅಧಿಕಾರ ಸರ್ಕಾರಗಳು ಇರಲಿ ಇಲ್ಲದೆ ಹೋಗಲಿ ಈ ಒಂದು ಕಾರ್ಯಕ್ರಮನ ಮಹದೇವಣ್ಣವ್ರು ಅವತ್ತೇ ನಡ್ಸ್ಕೊಂಡು ಬರ್ತಾಯಿದ್ದಾರೆ. ಮುಂದೆ ಇದೇ ದಿನ ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ನಾನು ವಾಜಪೇಯಿ ಅವರಿಗೆ ಶುಭಾಶಯನ ಕೋರ್ತಾಯಿದ್ದೀನಿ. ಇವತ್ತು ಬಿಜೆಪಿ ಪಕ್ಷದಲ್ಲಿ ವಿವಿಧ ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ. ಅವ್ರಿಗೆ ಯಾವ ರೀತಿ ಎಲ್ಲ ಸರ್ವ ಜನಾಂಗಕ್ಕೂ ಸಹ ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರಣ್ಣನವರು ಒಂದು ಸಾಮಾಜಿಕ ನ್ಯಾಯ, ಸಾಮಾಜಿಕ ಕಳಕಳಿಯನ್ನು ಕೊಟ್ಟು ಇವತ್ತು ಎಲ್ಲ ಉತ್ತಮವಾದಂಥವ್ರನ್ನ ಭಾಳ ಯಶಸ್ವಿಯಾಗಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಯಾವುದೂ ಏನು ತೊಂದರೆ ಇಲ್ಲ. ಯಶಸ್ವಿಯಾಗಿ ಮುಂದಿನ ಲೋಕಸಭಾ ಚುನಾವಣೆ ಗುರಿ ಇಟ್ಕೊಂಡು 28ಕ್ಕೆ 28 ಕ್ಷೇತ್ರಗಳು ಗೆಲ್ಲಕ್ಕೋಸ್ಕರ ಈ ಒಂದು ಜವಾಬ್ದಾರಿ ಕುದುರೆ ಇವ್ರನ್ನ ರೆಡಿ ಮಾಡಿದ್ದಾರೆ. ನಮ್ಮ ಗುರುಗಳಾದಂಥ ಮಹದೇವಯ್ಯನವ್ರ ನೇತೃತ್ವದಾಗೆ ವಾಜಪೇಯಿ ಹುಟ್ಟುಹಬ್ಬನ ಪ್ರತಿ ವರ್ಷವೂ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ. ನಮ್ಮ ನೀಲಕಂಠವರು, ಹನುಮಂತಣ್ಣವರು, ರೇಣುಕಾ ಪ್ರಸಾದ್ ಅವರು, ಮಹೇಶ್ವರವರು, ಜಯಣ್ಣವರು, ಶಿವಕುಮಾರನವರು, ಆಮೇಲೆ ನಮ್ಮ ನಮ್ಮ ಸ್ನೇಹಿತರಾದ ಮಾಜಿ MLA ನಾಗರಾಜ್ ಅವರು ಕೂಡ ಅಧ್ಯಕ್ಷತೆ ವಹಿಸಿದರು. ಎಲ್ಲರ ಸಂಬಂಧಿಸಿದ್ರು ನಮ್ಮ ಅಜಾತಶತ್ರು ವಾಜಪೇಯಿಯವರ ಹುಟ್ಟುಹಬ್ಬನ ಮಹದೇವಣ್ಣವ್ರ ನೇತೃತ್ವದಲ್ಲಿ ನಮ್ಮ ರಾಜಕೀಯದ ಹಿರಿಯ ಗುರುಗಳಾದಂಥ ಮಹದೇವ ನೇತೃತ್ವದಾಗೆ ನಾವು ಪ್ರತಿ ವರ್ಷವೂ ಆಚರಣೆ ಮಾಡ್ತಾರೆ. ಮಹದೇವಣ್ಣವ್ರು ಎಲ್ಲ ನಾಯಕಿ ಅನುದಾನ ಮಾಡಿ ಎಲ್ಲ ರೀತಿಯ ಇದನ್ನು ನಾವು ಮಾಡ್ತೀವಿ. ಪ್ರತಿ ವರ್ಷವೂ ಇದೇ ಥರ ಮಾಡ್ಕೊಂಡು ಹೋಗ್ತಾಯಿದ್ದೀವಿ.